ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಬನ್ನಿ. ಇವತ್ತು ಬಂದ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಹೇಳ್ದೆ ಅಲ್ವಾ, ನಮ್ಮ ಅಕ್ಕ ಊರಲ್ಲಿ ಫಂಕ್ಷನ್ ಇದೆ, ಅದಕ್ಕೋಸ್ಕರನೇ ಊರಿಗೆ ಬಂದಿದ್ವಿ ಅಂತ ಹೇಳ್ಬಿಟ್ಟು ನೋಡಿ. ಫಂಕ್ಷನು ಅಂದರೆ ಇವಳಿಗೆ ನಮ್ಮ ಅಕ್ಕನ ಮಗಳು, ನಮ್ಮ ದೊಡ್ಡಕ್ಕನ ಮಗಳು, ಅವಳಿಗೆ ಮದುವೆ ಮಾತುಕತೆ ಇತ್ತು. ಅದಕ್ಕೆ ಹುಡುಗನ ಕಡೆಯವರು ಎಲ್ಲನೂ ನೋಡದೇ ಇರೋರನ್ನ ಎಲ್ಲನೂ ಕರ್ಕೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ಈ ಥರ ರೆಡಿ ಮಾಡಿದ್ದೀವಿ. ನಾನು ನಮ್ಮ ಅತ್ತಿಗೆ ಎಲ್ಲರೂ, ನಮ್ಮ ಅಕ್ಕ ಅವರು ಎಲ್ಲ ಸೇರಿಕೊಂಡು ಥರ ರೆಡಿ ಮಾಡಿದ್ವಿ. ಎಲ್ಲ ಬಂದರು, ಮತ್ತು ಊಟಗಳು ಎಲ್ಲ ಆಯಿತು. ಮತ್ತು ನೋಡಿ ಫಂಕ್ಷನ್ನು ಆಯಿತು. ಫಂಕ್ಷನ್ನೆಲ್ಲ ಆಗಿದ್ದಾದಮೇಲೆ ನೆಂಟರು ಎಲ್ಲನೂ ಹೊರಟರು. ಎಲ್ಲ ಹೊರಟಿದ್ದಾದಮೇಲೆ ನಾವು ಮಾತ್ರ ಈ ಥರ ಇದ್ವಿ. ಫಂಕ್ಷನ್ ವಿಡಿಯೋ ನಾನು ಅಷ್ಟೊಂದು ಡೀಟೇಲಾಗಿ ಏನೂ ಹಾಕಲಿಲ್ಲ. ಮತ್ತು ಮ್ಯಾರೇಜ್ ಹತ್ರ ಹಾಕೋಣ ಈ ವಿಡಿಯೋ, ಮತ್ತು ಅವ್ರ ಮನೆಗೆ ಹೋಗಿದ್ದು ಎಲ್ಲ ವೀಡಿಯೋಸು ಇದ್ದಾವೆ, ಅದರ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಅವತ್ತು ನೈಟು ಫಂಕ್ಷನ್ನೆಲ್ಲ ಆಗಿದ್ದಾದಮೇಲೆ ಎಲ್ಲದವರು ಅಲ್ಲಿ ಹೊರಟರು. ಮತ್ತು ನನಗೆ ಸ್ವಲ್ಪ ಬೆರಳು ಸ್ವಲ್ಪ ಟ್ವಿಸ್ಟ್ ಆಗಿತ್ತು. ಅದಕ್ಕೋಸ್ಕರ ನಮ್ಮ ಅಕ್ಕನ ಮಗನ ಇರಲಿಲ್ಲ. ಅವನು ನಡಿ ಹೋಗಿ ಕಟ್ಟಾಕ್ಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಅವನು ಆ ಥರ ಇದು ಮಾಡ್ದ. ಸರಿ ಅಂತ ಹೋದರೆ ಇನ್ನೊಂದ್ಸಲ ಆ ಕಡೆ ಎಲ್ಲೂ ಹೋಗ್ಬಾರ್ದು ಅನ್ನಿಸ್ತು. ಆ ಥರ ಕೆಲಸ ಕೊಟ್ಟರು. ಅದಕ್ಕೆ ಎಲ್ಲ ಕೈ ಒಂಥರ ತುಂಬಾ ನೋವಾಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಅಕ್ಕ ನನಗೆ ಮಾತ್ರೆ ಕುಡಿಬೇಕಾಗಿತ್ತಲ್ವ, ಅದಕ್ಕೆ ನಮ್ಮ ಅಕ್ಕ ನನಗೆ ಊಟ ಬೇಡ ಅಂತ ಹೇಳ್ತಾಯಿದ್ರೆ ನಮ್ಮ ಅಕ್ಕ ತಿನ್ನಿಸ್ತಾ ಇದ್ದಾಳೆ ಅಲ್ಲಿ ಕೂತ್ಕೊಂಡಿದ್ರೆ. ಅದಕ್ಕೆ ನಮ್ಮ ಮಗ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದಾನೆ. ನೋಡಿ, ಚಿಕ್ಕ ಹುಡುಗಿ ಥರ ತಿನ್ನಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದು ಎಳೆದು ಎಲ್ಲ ಮೂಳೆ ಸರಿಯಾಗಿ ಕೂರಿಸೋಕೆ ಅಂತ ಹೇಳ್ಬಿಟ್ಟು ಎಳೆದು ಎಲ್ಲ ಇದು ಮಾಡಿದ್ರಲ್ಲ, ತುಂಬಾ ಪೇಯ್ನ್ ಅಂದರೆ ಪೇಯ್ನ್ ಇತ್ತು. ಸುಮ್ಮನೆ ಇದ್ದರು ಅಷ್ಟೇ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಅಕ್ಕ ಊಟ ತಿನ್ನಿಸ್ತಾ ಇದ್ದಾಳೆ, ಅದನ್ನು ಹಾಕಿದ್ದೀನಿ. ಅದಕ್ಕೆ ಹೇಳೋದು ನಾನು, ನಮ್ಮ ಅಕ್ಕ ಅವರು ಅಂದರೆ ನನಗೆ ಇನ್ನೊಬ್ಬ ತಂದೆ ತಾಯಿ ಇದ್ದ ಹಾಗೆ ಅಂತ ಹೇಳಿಬಿಟ್ಟು ಆ ಥರ. ಮತ್ತು ಅದಾಗಿದ್ದ ಇದು ನೆಕ್ಸ್ಟ್ ಡೇ ನೋಡಿ, ಅದೇನೋ ತಾತ ಮೊಮ್ಮಗ ಇಬ್ಬರೂ ಆಟ ಆಡ್ತಾಯಿದ್ದಾರೆ. ಅಂದರೆ ಇದು ಕಿತ್ಲೆ ಆರೆಂಜ್ ಇರುತ್ತಲ್ವ, ಅದು ನಮ್ಮ ಅಕ್ಕನ ಮಗನಿಗೆ ಕಣ್ಣಿಗೆ ಹಾಕಿದ್ದಾನೆ. ಕಣ್ಣಿಗೆ ಹಾಕಿದ್ದಾದಮೇಲೆ ನಮ್ಮಪ್ಪ ಹಾಕಿರೋದು, ಮತ್ತು ನಾನು ಹಾಕ್ತೀನಿ ಅಂತ ಹೇಳಿ ಇದು ಮಾಡ್ತಾಯಿದ್ರೆ ನಮ್ಮಪ್ಪ ಅವರು ಈ ಥರ ಬಚ್ಚಿಟ್ಕೊಂಡು ಈ ಥರ ಇದ್ದಾರೆ. ಆ ಥರ ಇದ್ದಷ್ಟು ಖುಷಿಯಾಗಿರಲಿ ಅಂತ ಹೇಳಿಬಿಟ್ಟು ಇನ್ನು ಇವತ್ತು ಬಂದ್ಬಿಟ್ಟು ಫಂಕ್ಷನ್ ಆಗಿದ್ದ ನೆಕ್ಸ್ಟ್ ಡೇ ಇನ್ನು ಎಲ್ಲಿದ್ದವರಲ್ಲಿ ಊರಿಗೆಲ್ಲ ಹೊರಟ್ವಿ. ನಮ್ಮ ಅಕ್ಕವರು ಬೆಂಗಳೂರಿಗೆ ಹೋದರು. ಹಾಗೆ ನಾನು ಮಕ್ಕಳು ಎಲ್ಲ ಸೇರಿ ನಮ್ಮ ಅಮ್ಮ ಅವರ ಊರಿಗೆ ಬಂದ್ವಿ. ನೋಡಿ, ಅಲ್ಲಿ ಎಲ್ಲ ಬಂದಿದ್ದಾದಮೇಲೆ ಇನ್ನು ನಾನು ಹಾಗೆ ಮಲ್ಕೊಂಡಿದ್ದೆ. ಅದು ಸ್ವಲ್ಪ ಕೈ ನೋವು ಎಲ್ಲ ಇತ್ತಲ್ವ, ಅದಕ್ಕೋಸ್ಕರನೇ ಇನ್ನು ಊರಿಗೆ ಎಲ್ಲ ಹೋದರೆ ಇನ್ನು ಅಲ್ಲಿ ಹೋಗಿ ಕೆಲಸ ಎಲ್ಲ ಮಾಡ್ತೀಯಾ, ಇನ್ನು ಬಟ್ಟೆ ಸ್ಟಿಚಿಂಗು, ಇನ್ನು ಅದು ಇದು ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಇರೋದಿಲ್ಲ, ಅದಕ್ಕೆ 2 ದಿನ ರೆಸ್ಟ್ ಮಾಡಿ ಹೋಗು ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾನು ಹೋದೆ. ಮಕ್ಳಿಗೂ ರಜಾನೂ ಇತ್ತು ಸೋಮವಾರದವರೆಗೂ ಅಂತ ಹೇಳಿಬಿಟ್ಟು ಇತ್ತು. ಅದು ಇದ್ದಿದ್ದ 2 ದಿನವೂ ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಮ್ಮ ಗಿಡದಲ್ಲಿ ಮಲ್ಲಿಗೆ ಹೂವು ಸಿಗ್ತಾಯಿತ್ತು. ಅದು ನಮ್ಮಮ್ಮ ಅವರೇ ಪೋಣಿಸಿ ಮತ್ತು ಈ ಥರ ನನ್ನ ತಲೆಗೆಲ್ಲ ಮುಡಿಸಿದ್ದಾರೆ. ಅದೇ ತೋರಿಸ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ತುಂಬಾ ಜಾಸ್ತಿ, ಒಂದು 3 ಸೇರು 4 ಸೇರು ಆ ಥರ ಎಲ್ಲನೂ ಮಗ್ಗು ಸಿಗ್ತಾಯಿತ್ತು. ಆವಾಗ ಎಲ್ಲನೂ ನಾವು ಈ ಥರ ಪೋಣಿಸ್ಕೊಂಡು ಗಂಟು ಹಾಕ್ಕೊಳ್ಳೋದು, ಮಗ್ಗಿನ ಜಡೆ ಆ ಥರ ಎಲ್ಲ ಹಾಕ್ಕೊತಾ ಇದ್ವಿ. ನಮ್ಮ ಮನೆ ಪಕ್ಕದಲ್ಲಿನೇ ಮಾವಿನ ತೋಪು ಎಲ್ಲ ಇತ್ತು, ಅದರಲ್ಲಿ ತುಂಬಾ ಅರಳು ಬಿಟ್ಟಿದ್ವಿ. ನೀರು ಇಲ್ಲದೆ ಹೋದ್ರೂ ಬೋರ್ವೆಲ್ಲು ಅಂದರೆ ಹೊಡಿತಾ ಇದ್ದಿದ್ದು ಬೋರ್ವೆಲ್ ಅಲ್ವ ಆವಾಗ, ಅದರಲ್ಲಿ ಹೋಗಿ ನಾವು ನೀರು ತಗೊಂಡೋಗಿ ಹಾಕಿ ಎಲ್ಲ ಗಿಡಗಳನ್ನ ಬೆಳೆಸ್ತಾ ಇದ್ವಿ. ಅಂದರೆ ನಮ್ಮ ಅಜ್ಜಿಯವರು ನೆಟ್ಟಿರೋ ಗಿಡಗಳನ್ನ ಹಾಗೆ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ. ಇವಾಗೂ ಒಂದೊಂದು ಬೇರು ಆ ಥರ ಇದೆ.
ನೋಡಿ ನಮ್ಮ ಅಮ್ಮ ರಂಗೋಲಿ ಎಲ್ಲ ಯಾವ ಥರ ಬಿಡಿಸಿದ್ದಾಳೆ. ಮೊದಲೆಲ್ಲ ನಾವು ಹಾಕ್ತಾಯಿದ್ವಲ್ಲ, ಇವಾಗ ಅವರೇ ಈ ಥರ ಕಲಸಿ ಹಾಕೋದು. ಆವಾಗಿನ ಕಾಲದಲ್ಲಿ ಜಾಸ್ತಿ ಅಲ್ವಾ ಈ ಥರ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಬಿಡಿಸಿದ್ರು. ಯುಗಾದಿ ಹಬ್ಬಕ್ಕೆ ಹಬ್ಬ ತೀರ್ದ 3 ಡೇಸ್ಗೋ ಏನೋ ಇದು ಫಂಕ್ಷನ್ ಆಗಿತ್ತು. ಸಾರಿ, ತುಂಬಾ ಲೇಟಾಗಿ ಬರ್ತಾಯಿದೆ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ. ಈ ಥರ ಈ ಕೈ ನೋವಿನಿಂದ ತುಂಬಾ ನನಗೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಅದ್ರ ಮಧ್ಯದಲ್ಲಿ ಬಟ್ಟೆ ಸ್ಟಿಚ್ಚಿಂಗು ಅದು ಇದು ಎಲ್ಲನೂ ಇದೇ ಥರನೇ ಇದ್ದಾವೆ. ಇನ್ನು ಅದು ಬಿಡೋಕ್ಕಿಲ್ಲ, ಇದು ಈ ಕಡೆ ಇದು ನೋವು ಹಾಗೆ ಇದೆ. ಅದಕ್ಕೋಸ್ಕರ ಈ ಥರ ಅಂದರೆ ಅದು ಆಗಿರೋದೇನೋ ಸಣ್ಣದಾಗಿ, ಅದ್ರ ಕೆಲಸ ಮಾತ್ರ ತುಂಬಾ ಕೊಡ್ತಾಯಿದೆ. ಆ ಥರ ಹೀಗೆ ಇದ್ವಿ. ಅಲ್ಲಿ ಒಂದು 3 ಡೇಸ್ ಏನೋ ಇದ್ವಿ. ಮತ್ತು ಮಕ್ಕಳಿಗೆ ಸ್ಕೂಲು ಅಂದರೆ ನಮ್ಮ ಮಕ್ಕಳಿಗೆ ಇನ್ನೂ ಇತ್ತು ಸ್ಕೂಲು, ಅದಕ್ಕೋಸ್ಕರ ಬಂದುಬಿಟ್ವಿ ಇವಾಗ. ಮತ್ತು ನೋಡಿ ಇಲ್ಲಿ ಇದ್ದರೆ ಇನ್ನು ಹುಡುಗರು ಎಲ್ಲರೂ ಈಜು ಹೊಡಿಯೋಕ್ಕೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ರು. ಆವತ್ತೇ ಫಂಕ್ಷನ್ ಆದ ನೆಕ್ಸ್ಟ್ ಡೇನೇ ಬಂದ್ಬಿಟ್ವಿ. ಇಲ್ಲಿ ಹುಡುಗರು ಇರಲಿಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಈಜು ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ರು. ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಕಾಯಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದನ್ನು ನಾವು ಚಿಕ್ಕವರಿದ್ದಾಗ ಎಲ್ಲ ತಿಂತಾಯಿದ್ವಿ. ಇವಾಗ್ಲೂ ಅಷ್ಟೇ. ನಾನು ನೋಡಿದೆ ವಿಡಿಯೋಗಳಲ್ಲಿ, ಈ ವಿಡಿಯೋ ಹಿಡಿದ್ಬಿಟ್ಟಿದ್ದಾದಮೇಲೆ ನೋಡಿದೆ. ಕೆಲವೆಲ್ಲ ವಿಡಿಯೋಸ್ ಎಲ್ಲ ಹಾಕಿದ್ರು, ಇದು ಏನೇನಕ್ಕೋ ಮೆಡಿಸನ್ ಥರ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ. ಅಂದರೆ ಅವಾಗೆಲ್ಲ ನಮ್ಗೆ ಮೆಡಿಸನ್ನು ಅದೆಲ್ಲ ಏನು ಗೊತ್ತಿಲ್ಲ. ಆದರೆ ಅದು ಹೊಲ್ದ ಕಡೆ ಈ ಥರ ಎಲ್ಲನೂ ಬಳ್ಳಿ ಥರ ಅರಳ್ತಾ ಇತ್ತಲ್ವ, ನಾವು ತಿಂತಾಯಿದ್ವಿ. ಅಂದರೆ ನಾನು ನಮ್ಮ ಚಿಕ್ಕಣ್ಣ ಇವರು ಅಂದರೆ ಎಲ್ಲನೂ ಇರ್ತಾಯಿದ್ವಲ್ಲ, ಅವು ಚಿಕ್ಕವಾಗ ಇದಕ್ಕೆ ಆ ಕಡೆ ಹೊಲ್ದ ಹತ್ರ ಎಲ್ಲ ಇಲ್ಲ ಹಸುನ ಕರ್ಕೊಂಡು ಈ ಥರ ಹೋಗ್ತಾಯಿದ್ವಲ್ಲ, ಆ ಕಡೆ ಎಲ್ಲ ಸಿಗ್ತಾಯಿತ್ತು. ಆವಾಗೆಲ್ಲ ತಿಂತಾಯಿದ್ವಿ ಇದನ್ನು. ನೀವು ಏನಾದರೂ ತಿಂದಿದ್ದೀರಾ ಏನು? ಇದ್ರಿಗೆ ಹೆಸ್ರು ಮೆಡಿಸಿನಲ್ ಪ್ಲ್ಯಾಂಟು ಅಂತ ಹೇಳ್ಬಿಟ್ಟು ಹೆಸ್ರು ಏನೋ ಇದೆ, ಅದರದ್ದು ಹೆಸ್ರೇನೋ ಗೊತ್ತಿಲ್ಲ, ಅದ್ರ ಕಾಯಿಗಳು ಮಾತ್ರ ತಿಂತಾಯಿದ್ವಿ. ನೋಡಿ ಇದು ಬಂದ್ಬಿಟ್ಟು ನಾನು ನೆಟ್ಟಂಥ ಗಿಡ ಇದೊಂದಿದೆ. ನಾವು ಮೊದಲೆಲ್ಲ ಉಳಿದ ಗಿಡಗಳೆಲ್ಲ ಹೋಗಿದ್ವು, ನಮ್ಮ ಅಕ್ಕವರಿದ್ದಾಗೂ ನೆಟ್ಟಿದ್ರು. ಮತ್ತು ನಮ್ಮ ಇಬ್ಬರು ಅಕ್ಕವರು, ಮತ್ತು ಅವ್ರು ಹೋದ್ಮೇಲೆ ಮತ್ತು ನಾನೆಲ್ಲ ಬೆಳೆಸಿದ್ದಿದ್ದು, ಅದೂ ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾವೆ. ನೋಡಿ ಇಲ್ಲೆಲ್ಲ ಸ್ವಲ್ಪ ಇದ್ದಾವೆ. ಈ ಮಲ್ಲಿಗೆನೂ ಅಷ್ಟೇ, ಇದು ಎಷ್ಟು ದಪ್ಪ ಕಾಂಡ ಇದೆಯೋ ಬೇರು ಎಷ್ಟು ದೊಡ್ಡದಾಗಿ ಎಷ್ಟು ಇತ್ತೋ ಆಗೂ ಹೋಗಿ ಇನ್ನೂ ಸ್ವಲ್ಪ ಈ ಥರ ಇದೆ. ನೋಡಿ ಇದರದ್ದೇನೆ ಮಲ್ಲಿಗೆ ಎಲ್ಲ ಕಿತ್ತು ನಮ್ಮಮ್ಮ ಪೋಣಿಸ್ಕೊಟ್ಟಿದ್ದು ನನಗೆ. ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿಬಿಟ್ಟು. ಆ ಥರ ಇನ್ನೂ ದೊಡ್ಡದಾಗಿರ್ತಾಯಿತ್ತು. ನಮ್ಮ ಮಕ್ಕಳು ಚಿಕ್ಕವರು ಅಂದರೆ ಬಾಣಂತಿಗೆ ಎಲ್ಲ ಬಂದಿದ್ನಲ್ಲ, ಆವಾಗ ಮನೆ ಮೇಲೆ ಹಬ್ಸಿದ್ವಿ. ಅದನ್ನು ಹತ್ತು ಎಲ್ಲನೂ ಕಿತ್ಕೊತಾ ಇದ್ವಿ. ಆವಾಗ ಎಲ್ಲನೂ ತುಂಬಾ ದೊಡ್ಡದಾಗಿತ್ತು. ಇವಾಗ ಇಷ್ಟು ಮಾತ್ರ ಇದೆ. ನೋಡಿ ಆಗಿನ ಗಿಡಗಳಲ್ಲಿ ಈ ಮಲ್ಲಿಗೆ ಮತ್ತು ದಾಸವಾಳದ ಗಿಡ ಇದೆ. ಇನ್ನೊಂದು ಮೆಣಸಿನ್ಕಾಯಿ ಹೂವು ಅಂತ ಹೇಳ್ತೀವಲ್ಲ, ಅದೂ ಅಷ್ಟೇ ಎಷ್ಟು ಒಂದು 2-3 ಮಕ್ರಿ ಥರ ಸಿಗ್ತಾಯಿತ್ತು, ಅಷ್ಟೊಂದು ಇರ್ತಾಯಿತ್ತು. ನೋಡಿ ಇಲ್ಲೇ ಮೇಲ್ಗಡೆಗೆ ಹಬ್ಸಿದ್ವಿ. ನೋಡಿ ಇದೂ ಅಷ್ಟೇ ಮನಿ ಪ್ಲಾಂಟು. ಮದುವೆ ಆದಿದ್ದು ಹೊಸದಲ್ಲಿ ನಮ್ಮ ಅಮ್ಮವ್ರು ತೊಗೊಂಬಂದು ಉಳಿರೋದು ನಮ್ಮ ಮನೆ ಹತ್ರದಿಂದ. ಮತ್ತು ಇಲ್ಲಿ ನೋಡಿ ಇದ್ರ ನೆಕ್ಸ್ಟ್ ಡೇ ಇದು ಬಂದ್ಬಿಟ್ಟು ಪೂರಿ ಮಾಡ್ತಾಯಿದ್ದಾಳೆ ನಮ್ಮಪ್ಪ. ಎಲ್ಲನೂ ಪೂರಿಗೆ ಇದು ಮಾಡಿಕೊಡ್ತಾ ಇದ್ದಾನೆ. ನಮ್ಮಮ್ಮ ಎಣ್ಣೆಯಲ್ಲಿ ಬಿಡೋಕ್ಕೆಲ್ಲ ಇದು ಮಾಡ್ತಾಯಿದ್ದಾರೆ. ಇವರಿಬ್ಬರು ಸೇರಿದ್ರೆ ಹಾಗೇ ಒಬ್ರಿಗೊಬ್ರು ಈ ಥರ ಹೆಲ್ಪ್ ಮಾಡ್ಕೊತಾರೆ ನಮ್ಮ ಅಪ್ಪ ಅಮ್ಮ. ನಮ್ಮಪ್ಪ ಆವಾಗಿಂದನೂ ಅಷ್ಟೇ, ಈ ಥರ ಏನಾದರೂ ಮಾಡೋಕ್ಕೆ ಬಂದರೆ ಹೆಲ್ಪ್ ಮಾಡಿಕೊಡ್ತಾರೆ. ಈ ಥರ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನು ಇಲ್ವಲ್ಲ, ಇದೇ ಥರನೇ ಇರಬೇಕಾಗಿರೋದು ಗಂಡ ಹೆಂಡ್ತಿ ಅಂದರೆ. ಇನ್ನು ನಾವೇ ಅಲ್ವಾ ಇರೋದು. ಅಂದರೆ ನೋಡಿ ಆ ಥರ ನಮ್ಮಪ್ಪ ಎಲ್ಲನೂ ಆ ಥರ ತೀಡಿ ಕೊಡ್ತಾಯಿದ್ರೆ, ನಮ್ಮಮ್ಮ ಈ ಥರ ಎಣ್ಣೆಗೆ ಹಾಕಿ ಕೊಡ್ತಾಯಿದ್ದಾರೆ. ಅವತ್ತಿಂದನೂ ಅಷ್ಟೇ ನಮ್ಮಪ್ಪ ಅವರು ಈ ಥರ ಹೆಲ್ಪು ಮಾಡಿ ಕೊಡ್ತಾರೆ. ಅದರಲ್ಲಿ ತಪ್ಪೇನೂ ಇಲ್ಲ. ಹಾಗೆ ಇರಬೇಕು ಕೂಡ ಎಲ್ಲರೂ ಅಷ್ಟೇ. ಒಬ್ಬ ತಂದೆ ಆಗಿದ್ದರೂ ಒಂದು ಗಂಡ ಆಗಿದ್ದರೂ ಇದೇ ಥರನೇ ಇರಬೇಕು. ಆ ಥರ. ಮತ್ತು ಬ್ರಷ್ಷು ಏನೂ ತಗೊಂಡೋಗಿರಲಿಲ್ಲ ಅಲ್ವಾ, ಅದಕ್ಕೆ ಅಂದರೆ ಮರ್ತೋಗಿದ್ದೆ. ಅದಕ್ಕೋಸ್ಕರ ಹುಡುಗರು ಎಲ್ಲ ಹೋಗಿ ಈ ಥರ ಬೇವಿನ ಕಡ್ಡಿನ ತೊಗೊಂಬಂದಿದ್ದಾರೆ. ತುಂಬಾ ದಿನ ಆಯಿತು ಹೆಂಗೂ. ಹಾಗೆ ಈ ಥರ ಬೇವಿನ ಕಡ್ಡಿಯಲ್ಲಿ ಬ್ರಷ್ ಮಾಡ್ತಾಯಿದ್ದೀವಿ. ನೀವು ಯಾರಾದರೂ ಈ ಥರ ಮಾಡಿದ್ದೀರಾ ಏನಿವರು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ನೆಗ್ಕೊತಿರೋ ಏನೋ ಗೊತ್ತಿಲ್ಲ. ನಾನಂತೂ ಈ ಥರ ಹಳ್ಳಿಯಲ್ಲಿ ಇದ್ದರೆ ಇದೇ ಥರನೇ ಎಲ್ಲ. ಹಳ್ಳಿಲಿ
ಲೈಫ್ ಸ್ಟೈಲು ಅಂದರೆ ಯಾವ ಥರ ಇರುತ್ತೆ ಏನು ಅಂತ ಎಲ್ಲನೂ ನಿಮಗೆ ತೋರಿಸ್ತಾ ಇರೋದು. ನಾವು ಇಲ್ಲಿಂದಾನೇ ಹೋಗಿರೋ ಅಂಥದ್ದಲ್ವ. ವಿಡಿಯೋ ಮಾಡ್ತಾಯಿದ್ದೆ, ನನ್ನ ಮಗ ಬಂದು ಬಗ್ಗೆ ನೋಡ್ತಾ ಇದ್ದಾನೆ. ಎಲ್ಲರೂ ಬ್ರಷ್ ಮಾಡಿದಾರಂತೆ, ಅದಕ್ಕೆ ತೋರಿಸ್ತಾ ಇದ್ದಾನೆ ಅವನು ಕೂಡ. ಮಕ್ಕಳಿಗೆ ಎಲ್ಲನೂ ಇದರಲ್ಲೆಲ್ಲ ರೂಢಿ ಇಲ್ವಲ್ಲ, ಇನ್ನು ಅವ್ರಿಗೂ ತಿಳ್ಕೊಬೇಕಲ್ವ. ಇದು ಈ ಥರ ಬೇವಿನ ಕಡ್ಡಿಗಳಲ್ಲಿ ಬ್ರಷ್ ಮಾಡೋದ್ರಿಂದ ಎಲ್ಲನೂ ನಮ್ಮ ಹಲ್ಲು ಎಲ್ಲನೂ ಕ್ಲೀನಾಗಿ ಎಲ್ಲ ಇರುತ್ತೆ, ಹಾಗೆ ಉಳ್ಕಲ್ಲು ಈ ಥರ ಎಲ್ಲ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರಲ್ವ. ಆ ಥರ ಮೊದಲೆಲ್ಲ ಈ ಥರನೇ ಅಲ್ವಾ ಕಡ್ಡಿಗಳಲ್ಲೇ ಮಾಡ್ತಾಯಿದ್ದಿದ್ದು. ಈಗೀಗ ಬ್ರಷ್ಷು ಪೇಸ್ಟು ಅದು ಇದು ಅಂತ ಹೇಳಿಬಿಟ್ಟು ನಾವು ಇದ್ದಾಗೆಲ್ಲ ಇದ್ದಿಲಿನಲ್ಲಿ ಎಲ್ಲನೂ ನಾವು ಬ್ರಷ್ನ ಅಂದರೆ ಹಲ್ಲುಜ್ಜುತ್ತಾ ಇದ್ದಿದ್ದು ಆ ಥರ ಎಲ್ಲ. ನೋಡಿ ನನ್ನ ಮಕ್ಕಳಿಬ್ಬರು ಮತ್ತು ನಮ್ಮ ಅಕ್ಕನ ಮಕ್ಕಳಿಬ್ಬರು ನಾನು ಈ ಥರ ಎಲ್ಲನೂ ಬಂದಿರೋದು. ನಾವು ಎಲ್ಲರೂ ಅಷ್ಟೇ ಈ ಥರ ಬ್ರಷ್ ಮಾಡ್ತಾಯಿದ್ದಾರೆ. ಮತ್ತು ನಾನು ಅಷ್ಟೊಂದು ಡೀಟೇಲಾಗಿ ನಿಮಗೆ ಫಂಕ್ಷನ್ ವಿಡಿಯೋ ಶೇರ್ ಮಾಡಿಲ್ಲ. ಇದ್ದಾವೆ ವಿಡಿಯೋಸು ಎಲ್ಲನೂ, ಅಂದರೆ ಎಲ್ಲನೂ ಸೇವ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಮದುವೆ ಹತ್ರನೂ ಬರುತ್ತಲ್ವ, ಆವಾಗ ಎಲ್ಲನೂ ಅವ್ರ ಮನೆಗೆ ಹೋಗಿರೋದು ಮತ್ತು ಇಲ್ಲಿ ಫಂಕ್ಷನ್ ಆಗಿರೋದು, ಮದುವೆ ಹೇಗೆ ಆಗುತ್ತೆ ಏನು ಹೇಗೆ ಅಂತ ಮುಂದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮದುವೆ ಹತ್ರದಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು, ಈಗೇನೆ ಮುಂಚೆನೇ ಬೇಡ ಅಂತ ಹೇಳಿಬಿಟ್ಟು ಹಾಗೂ ಸ್ವಲ್ಪ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಅಷ್ಟೊಂದು ಡೀಟೇಲಾಗಿ ಏನೂ ಹಾಕಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ. ಎಲ್ಲನೂ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀವು ವಿಡಿಯೋಸ್ನ ತಪ್ಪದೆ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಡೈಲಿ ರೊಟೀನು ಹೇಗಿರುತ್ತೆ, ನಾನು ಎಲ್ಲೋಗ್ತೀನಿ ಏನು ಅಂತ, ನನ್ನ ಲೈಫ್ ಅನ್ನೋದು ಸಿಂಪಲ್ ಲೈಫು. ಆದರೆ ನಾನು ಆ ಥರ ಅಲ್ಲಿ ಇಲ್ಲಿ ಹೋಗೋದು ಬರೋದು ಈ ಥರ ಎಲ್ಲನೂ ಹೋಟೆಲಲ್ಲಿ ತಿನ್ನಬೇಕಂತೆ ಅಲ್ಲೋಗಬೇಕು ಇಲ್ಲೋಗಬೇಕು ಆ ಥರ ಎಲ್ಲ ಇಲ್ಲ. ನಾರ್ಮಲಾಗಿ ಸಿಂಪಲ್ ಲೈಫು. ನನ್ನ ಲೈಫ್ ಹೇಗಿರುತ್ತೆ ಏನು ಅಂತ ನಾನು ನನ್ನ ವಿಡಿಯೋಸಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಅದೇ ಹೀಗೆ ಎಲ್ಲಾದರೂ ಹೋದ್ರೂ ಅಷ್ಟೇ ನಮ್ಮ ಅಕ್ಕ ಅವರೂರು ಇಲ್ಲ ನಮ್ಮ ಅಮ್ಮ ಅವರೂರು ಇದೇ ಥರನೇ ಇರುತ್ತೆ ನನ್ನ ರೊಟೀನು. ನೋಡಿ ಮಕ್ಕಳು ಎಲ್ಲನೂ ನೀರೇನು ತೊಗೊಂಬರೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಇನ್ನು ಊಟ ಎಲ್ಲ ತಿನ್ನಬೇಕಲ್ಲ, ಅವರು ಎಲ್ಲನೂ ಮುಖ ಎಲ್ಲ ತೊಳ್ಕೊಂಡು ಇನ್ನು ನೀರು ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇಲ್ಲೇ ಊರಲ್ಲೇ ಸಿಗುತ್ತೆ. ನಾವು ಸ್ಕೂಟಿಯಲ್ಲೇ ಬಂದಿದ್ದು. ಬರೋವಾಗ ಬೇಡ ಅಂತ ಹೇಳಿದ್ರೂ ಅವರು ಕೇಳಲಿಲ್ಲ. ಆಗೋ ಹೀಗೋ ಕನ್ವಿನ್ಸ್ ಮಾಡಿ ತಗೊಂಬರೋ ಥರ ಮಾಡಿಬಿಟ್ರು. ಅವರೇನೋ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ನಾನು. ಆ ಥರ ಎಲ್ಲ ನನ್ನ ಸಿಂಪಲ್ ಲೈಫು ಹೇಗಿರುತ್ತೆ ಏನು ಅಂತ ನಾನು ನನ್ನ ವಿಡಿಯೋಗಳಲ್ಲೇ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಬಟ್ಟೆ ಸ್ಟಿಚ್ಚಿಂಗು ಸಿಂಪಲಾಗಿ ಪಾರ್ಲರು ಈ ಥರ ಎಲ್ಲನೂ ಬಿಡುವಿದ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ವಿಡಿಯೋಸ್ನ ಫಾಲೋ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಎಲ್ಲ ಬಂದಮೇಲೆ ಊಟ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದರೆ ನೋಡಿ ನಮ್ಮಮ್ಮ ಎಷ್ಟೆಷ್ಟು ಹಾಕ್ಬಿಡ್ತಾಳೋ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಪೂರಿನಂತೆ ಚಟ್ನಿ ಪಲ್ಯ ಈ ಥರ ಎಲ್ಲನೂ ನಮ್ಮ ಯಜಮಾನ್ರು ಹೇಳ್ತಾರೆ, ನಾನು ಅವ್ರಿಗೆ ಇಟ್ಟಿರ್ತೀನಿ. ಅವ್ರಿಗೇನಾದರೂ ಊಟ ಆ ಥರ ಬಡ್ಸೋಕ್ಕೆ ಅಂತ ಹೋದರೆ ನಿಮ್ಮಮ್ಮನ ಥರ ಎಷ್ಟಂದರೆ ಅಷ್ಟು ಹಾಕ್ಬಿಡ್ತೀಯ, ಆ ಥರ ಹಾಕ್ಬಾರ್ದು, ಅಲ್ಲಿಟ್ಟರೆ ಅವರೇ ಬಡ್ಸ್ಕೊತಾರೆ ಅಂತ ಹೇಳ್ತಾನೆ. ಆ ಥರ ಈ ಥರ ಎಲ್ಲ ನಮ್ಮಮ್ಮ ಈ ಥರ ತಂದು ಇಟ್ಟಿದ್ದಾಳೆ. ನೋಡಿ ಅಂದರೆ ಅದು ಪೀಸ್ ಮಾಡಿ ಕೊಡ್ತಾ ಇದ್ದಾಳೆ ನನಗೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಕೈ ಬ್ಯಾಂಡೇಜ್ ಐತಿಯಲ್ಲ ಅದಕ್ಕೋಸ್ಕರ. ಇನ್ನು ಅಲ್ಲಿ ಇದ್ದಾಗ ಮತ್ತು ನಮ್ಮ ಅಕ್ಕನ ಮಗನೂ ಅಷ್ಟೇ ತಿನ್ನಿಸ್ತಾ ಇದ್ದ, ನಾನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಥರ ಪೂರಿ ಮಾಡಿದಾರಲ್ವ ಅದನ್ನು ಪೀಸ್ ಮಾಡ್ತಾಯಿದ್ದಾರೆ. ನಾನೇ ತಿಂತೀನಿ ಇದರಲ್ಲೇ ಹಾಗೆ ಅಂತ ಹೇಳ್ಬಿಟ್ಟು ಹೇಳಿದರೆ ಈ ಥರ ಪೀಸ್ ಮಾಡಿ ಕೊಡ್ತಾಯಿದ್ದಾಳೆ. ಆವಾಗ ಈ ಥರ ನನ್ನದು ಟಿಫನ್ ಅನ್ನೋದು ಈ ಥರ ಆಯಿತು. ನೋಡಿ ತಂದೆ ತಾಯಿಗೆ ಇದೊಂದು ಪ್ರೀತಿ ಅಲ್ವಾ. ನಾವು ಇಲ್ಲಿ ಇದ್ದಾಗ ಆರಾಮಾಗಿ ಎಲ್ಲ ಇರ್ಬೋದು. ಇನ್ನು ನಮ್ಮ ಮನೆಗೆ ಅಂತ ಹೋದರೆ ನಮ್ಮ ಕೆಲಸಗಳು ಎಲ್ಲ ನಮ್ಮದು ಇದ್ದಿದ್ದೇ, ನಮ್ಮ ಕೆಲಸ ಎಲ್ಲ ನಾವು ಮಾಡಲೇಬೇಕಾಗತ್ತೆ. ಅದಕ್ಕೆ ಇನ್ನು ಅಲ್ಲಿ ಹೋದರೆ ತುಂಬಾ ಕೆಲಸ ಇರುತ್ತೆ, ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಇರಿಸ್ಕೊಂಡ್ಳು. ಹಾಗೂ ಇರೋಕ್ಕೆ ಫ್ರೀ ಇಲ್ಲ. ಇನ್ನು ಅಲ್ಲಿ ಬಟ್ಟೆ ಸ್ಟಿಚ್ಚಿಂಗ್ ಅಂತೆ, ಇನ್ನು ಮನೆ ಹತ್ರ ಈ ಥರ ಎಲ್ಲ ಇರುತ್ತೆ, ಆಗಲ್ಲ. ಮತ್ತು ಸ್ಕೂಲ್ ಬೇರೆ ಇದೆ ಮಕ್ಕಳಿಗೆ, ಇನ್ನು ಅದಕ್ಕೋಸ್ಕರ ಹೋಗಲೇಬೇಕಾಯಿತು.
2-3 ಡೇಸ್ ಏನೋ ಇದ್ದೆ ಅಷ್ಟೇ. ಮತ್ತು ನೋಡಿದ್ರಲ್ಲ, ಇದು ಈ ಥರ ನನ್ನ ವಿಡಿಯೋಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.